14 ಕ್ಷೇತ್ರಗಳಲ್ಲಿ ರಾಜ್ಯದ ಪ್ರಮುಖ ನಾಯಕರು ಇವತ್ತು ಏನು ಘಟಾನುಘಟಿಗಳ ಒಂದು ಮತ ಚಲಾವಣೆ ಇತ್ತು ಅದನ್ನು ಕೂಡ ಈಗಾಗಲೇ ಎಲ್ಲರೂ ಮಾಡಿದ್ದಾರೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ, ಇನ್ನೊಂದು ಕಡೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ, ಮಾಜಿ ಪ್ರಧಾನಿ ದೇವೇಗೌಡರು, ಡಿಸಿಎಂ ಶಿವಕುಮಾರ್, ಡಿ.ಕೆ. ಶಿವಕುಮಾರ್ ಜೊತೆಗೆ ಸುಮಲತಾ ಇವರೆಲ್ಲರೂ ಕೂಡ ಬೇರೆ ಬೇರೆ ಭಾಗಗಳಲ್ಲಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಒಂದು ಕಡೆ ಸಿಎಂ ಸಿದ್ದರಾಮನ ಹುಂಡಿಯಲ್ಲಿ ಇವತ್ತು ಪುತ್ರನ ಜೊತೆಗೆ ಹೋದರು. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವ್ರ ಜೊತೆಗೆ ಹೋಗಿ ಅವರು ಕೂಡ ಮತ ಚಲಾವಣೆಯನ್ನು ಮಾಡಿದ್ರು. ಇನ್ನೊಂದು ಕಡೆ ದೊಡ್ಡಾಲಹಳ್ಳಿಯಲ್ಲಿ ಡಿ.ಕೆ. ಶಿವಕುಮಾರ್ ತಮ್ಮ ಕುಟುಂಬ ಸಮೇತರಾಗಿ ತೆರಳಿದರು. ತಮ್ಮ ಪತ್ನಿ ಹಾಗೆ ಪುತ್ರಿ ಜೊತೆಗೆ ಹೋಗಿ ಡಿ.ಕೆ. ಶಿವಕುಮಾರ್ ಮತ ಚಲಾವಣೆಯನ್ನು ಮಾಡಿದ್ರು. ಮತ್ತೊಂದು ಕಡೆ ಜಿ ಪರಮೇಶ್ವರ್ ಅವರು ಕೂಡ ತಮ್ಮ ಮತದಾನವನ್ನು ಮಾಡಿದರೆ. ಇನ್ನು ಹಾಸನದಲ್ಲಿ ಎಚ್ ಡಿ ದೇವೇಗೌಡರು ಹೊಳೆನರಸೀಪುರದಲ್ಲಿ ತಮ್ಮ ಒಂದು ಮತ ಚಲಾವಣೆಯನ್ನು ಮಾಡಿದ್ರು. ಪತ್ನಿ ಸಮೇತರಾಗಿ ಬಂದಂಥ ಎಚ್ ಡಿ ದೇವೇಗೌಡರು ಮತ ಚಲಾವಣೆಯನ್ನು ಮಾಡಿದರು. ಇನ್ನು ಎಚ್ ಡಿ ಕುಮಾರಸ್ವಾಮಿ ಬಿಡದಿಯಲ್ಲಿರುವಂಥ ತಮ್ಮ ಒಂದು ಮತಕ್ಷೇತ್ರ, ಸೊ ಅಲ್ಲಿ ಇರುವಂಥ ಒಂದು ಮತಗಟ್ಟೆಗೆ ತೆರಳಿ ಇಲ್ಲಿ ಪಿಂಕ್ ಬೂತ್ ತುಂಬಾ ಗಮನ ಸೆಳೀತು. ವಿಶೇಷವಾಗಿ ನಿರ್ಮಾಣ ಮಾಡಿರುವಂಥ ಒಂದು ಬೂತ್ ಇದು, ಪಿಂಕ್ ಬೂತ್. ಅಲ್ಲಿ ಕುಮಾರಸ್ವಾಮಿ ತಮ್ಮ ಪತ್ನಿ ಅನಿತಾ ಕುಮಾರಸ್ವಾಮಿ ಜೊತೆ ಅವ್ರಿಗೆ ಬಂದರು. ಸೊ ಹಾಗೆ ಅವರ ಪುತ್ರ ನಿಖಿಲ್ ಹಾಗೂ ಅವರ ಪತ್ನಿ ರೇವತಿ ಇವರೆಲ್ಲರೂ ಕೂಡ ಹಾಜರಿದ್ದರು. 4 ಜನ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಕುಟುಂಬ ಮತದಾನವನ್ನು ಮಾಡ್ತು. ಇನ್ನೊಂದು ಕಡೆ ಆರ್ ಅಶೋಕ್ ಗಮನಿಸ್ಬೋದು ವಿಂಡೋಗಳಲ್ಲಿ ನೀವು. ಆರ್ ಅಶೋಕ್ ಕೂಡ ತಮ್ಮ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಸೊ ಇನ್ನೊಂದು ಕಡೆ ಬಿ ಜೆ ಪಿಯ ಕೆಲವೊಂದಷ್ಟು ಜನ ಕ್ಯಾಂಡಿಡೇಟ್ಸು ಜೊತೆಗೆ ಕೆಲವೊಂದಷ್ಟು ಜನ ನಾಯಕರುಗಳು ಮತ ಚಲಾವಣೆಯನ್ನು ಮಾಡಿರುವಂಥ ದೃಶ್ಯಗಳನ್ನು ಗಮನಿಸಬಹುದು. ಒಂದು ಕಡೆ ಬಿ ಜೆ ಪಿ ಶಾಸಕರಾಗಿರುವಂಥ ಮುನಿರತ್ನ, ಇನ್ನೊಂದು ಕಡೆ ಮಾಜಿ ಸಚಿವರಾಗಿರುವಂಥ ಸಿ ಟಿ ರವಿ ಮತದಾನವನ್ನು ಮಾಡಿದ್ರು. ಹಾಗೆ ಬೆಂಗಳೂರು ದಕ್ಷಿಣದ ಬಿ ಜೆ ಪಿ ಅಭ್ಯರ್ಥಿಯಾಗಿರುವಂಥ ತೇಜಸ್ವಿ ಸೂರ್ಯ ಅವರು ಕೂಡ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಇನ್ನು ಮಾಜಿ ಸಚಿವ ಜೆ ಸಿ ಮಾಧುಸ್ವಾಮಿ ಸೇರಿದಂತೆ ನಳಿನ್ ಕುಮಾರ್ ಕಟೀಲ್ ಕೂಡ ಮತ ಚಲಾವಣೆಯನ್ನು ಮಾಡಿದ್ರು. ಹಾಗೆ ಯದುವೀರ್ ಅವರು ಕೂಡ ಇವತ್ತು ಮತ ಚಲಾವಣೆಯನ್ನು ಮಾಡಿದರೆ. ಕುಟುಂಬ ಸಮೇತರಾಗಿ ಯದುವೀರ್ ಅವರು ಬಂದಿದ್ದರು. ತಮ್ಮ ಪತ್ನಿ ಮತ್ತು ರಾಜಮಾತೆ ಪ್ರಮೋದಾ ದೇವಿ ಅವರ ಜೊತೆಗೆ ಬಂದು ಯದುವೀರ್ ಅವರು ಮತ ಚಲಾವಣೆಯನ್ನು ಮಾಡಿದ್ರು. ಇನ್ನೊಂದು ಕಡೆ ಕಾಂಗ್ರೆಸ್ನ ಕೆಲವೊಂದಷ್ಟು ಜನ ನಾಯಕರುಗಳು, ಅದರಲ್ಲಿ ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್, ಒಂದು ಕಡೆ ಸಚಿವರಾಗಿರುವಂಥ ಕೆ.ಎನ್. ರಾಜಣ್ಣ, ಮತ್ತೊಂದು ಕಡೆ ಸಚಿವರಾಗಿರುವಂಥ ಕೆ.ಜೆ. ಜಾರ್ಜ್ ಅವರು ದಂಪತಿ ಸಮೇತರಾಗಿ ಬಂದಿದ್ದರು. ಇನ್ನೊಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿಯೂ ಆಗಿರುವಂಥ ಬೆಂಗಳೂರು ದಕ್ಷಿಣದಲ್ಲಿ ಕಂಟೆಸ್ಟ್ ಮಾಡಿರುವಂಥ ಸೌಮ್ಯ ರೆಡ್ಡಿ ಮತ್ತು ಅವರ ತಂದೆಯೂ ಕೂಡ ರಾಮಲಿಂಗಾರೆಡ್ಡಿ ಅವರು ಮತದಾನವನ್ನು ಮಾಡಿದರು. ಇನ್ನೊಂದು ಕಡೆ JDS ಫ್ಯಾಮಿಲಿ, ಒಂದು ಕಡೆ ಎಚ್ ಡಿ ದೇವೇಗೌಡರು, ಕುಮಾರಸ್ವಾಮಿ ಅವರ ಕುಟುಂಬ ಸಮೇತರಾಗಿ, ಮತ್ತೊಂದು ಕಡೆ ಎಚ್ ಡಿ ರೇವಣ್ಣ ದಂಪತಿ ಇಬ್ಬರು ಕೂಡ ಬಂದು ಮತದಾನವನ್ನು ಮಾಡಿದ್ರು. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ, ಹಾಸನದಿಂದ ಅಭ್ಯರ್ಥಿಯೂ ಕೂಡ ಆಗಿರುವಂಥ ಪ್ರಜ್ವಲ್ ರೇವಣ್ಣ, ಇನ್ನು ನಿಖಿಲ್ ಕುಮಾರಸ್ವಾಮಿ ತಮ್ಮ ಪತ್ನಿ ಸಮೇತರಾಗಿ ಬಂದು ಮತದಾನ ಮಾಡಿದರೆ. ಇತ್ತ GT ದೇವೇಗೌಡ ಕೂಡ ತಮ್ಮ ಕುಟುಂಬ ಸಮೇತರಾಗಿ ಬಂದು ಮತದಾನವನ್ನು ಮಾಡಿದ್ದಾರೆ. ಸೊ ಒಟ್ಟಿನಲ್ಲಿ ಇವತ್ತು ಘಟಾನುಘಟಿ ನಾಯಕರುಗಳೆಲ್ಲರೂ ಕೂಡ ಮತ ಚಲಾವಣೆಯನ್ನು ಮಾಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸಿದ್ದೀವಿ. ಸೊ ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತಹ ಕೆಲ ಪ್ರಮುಖ ಸ್ಯಾಂಡಲ್ವುಡ್ ಸ್ಟಾರ್ಸ್, ಸ್ಪೋರ್ಟ್ಸ್ ಪರ್ಸನಾಲಿಟೀಸ್, ಅದರಲ್ಲೂ ಕೂಡ ಅನಿಲ್ ಕುಂಬ್ಳೆ ಅವರಾಗಿರ್ಬೋದು ಅಥವಾ ರಾಹುಲ್ ದ್ರಾವಿಡ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಮತದಾನ ಮಾಡಿದ್ರು. ಹಾಗೆ ಕೆಲವೊಂದಷ್ಟು ಸ್ಪೆಷಲ್ ವೋಟರ್ಸ್ ಕೂಡ ಕಂಡುಬಂದರು ಇವತ್ತು ನಮಗೆ. ನೋಡಿ, ನೀವು ವಿಂಡೋದಲ್ಲಿ ಗಮನಿಸ್ಬೋದು, ಒಬ್ಬ ವ್ಯಕ್ತಿ ಪಾಪ ಅವರಿಗೆ ಉಸಿರಾಡೋಕ್ಕೂ ಕೂಡ ತೊಂದರೆ ಇದೆ. ಅಂಥವ್ರು ಆಕ್ಸಿಜನ್ ಸಹಾಯದಿಂದ ಆ ಆಕ್ಸಿಜನ್ ಮಾಸ್ಕನ್ನು ಹಾಕ್ಕೊಂಡು ಬಂದೇನೆ ವೋಟಿಂಗನ್ನು ಮಾಡಿದ್ರು. ಇನ್ನೊಂದು ಕಡೆ ತಾವು ಗಮನಿಸ್ಬೋದು, ಸರ್ಜರಿ ಇತ್ತು ಇವತ್ತು ಮಧ್ಯಾಹ್ನದ ಮೇಲೆ ಅವರಿಗೆ ಸರ್ಜರಿ ಇತ್ತು. ಆ ಆಪರೇಷನ್ಗಿಂತ ಮುಂಚೆ ನಾನು ವೋಟಿಂಗ್ ಮಾಡೋಣ ಅಂಥೇಳಿ ಬಂದು ವೋಟ್ ಮಾಡಿ ಹೋದಂಥವ್ರು ಒಬ್ಬರು. ಹಾಗೆ ಮದುವೆ ಆಗಿ ನವವಧುವರರು ಅವರು ಕೂಡ ಬಂದು ಮತದಾನವನ್ನು ಮಾಡಿದ್ರು. ಶತಾಯುಷಿ ಒಬ್ಬರು ಬಂದು ಮತದಾನವನ್ನು ಮಾಡಿದ್ದಾರೆ. ಹೀಗೆ ಸಾಕಷ್ಟು ಒಂದು ಸ್ಪೆಷಲ್ ಮತದಾರರು ಕೂಡ ಇವತ್ತು ನಮಗೆ ಕಂಡು ಬಂದಿದ್ದಾರೆ. ಇನ್ನು ಮತ್ತೊಂದು ಕಡೆ